ಇವಾಗ ಮದರ್ ಕೋಳಿ ಕತ್ತು ತಿಂದ್ರೆ ಮಗುಗೆ ಕತ್ತು ನಿಲ್ಲುತ್ತೆ ಅಂತಾರೆ. ಕೋಳಿ ಕತ್ತು ತಿಂದ್ರೆ ಕೋಳಿ ಕತ್ತು ತಿನ್ಬೇಕು. ಓಕೆ, ಮದರ್ ಶುಡ್ ಈಟ್ ಹೆನ್ಸ್ ನೆಕ್. ತಿಂದ್ರೆ ಪಾಪು ಕತ್ತು ಸ್ಟ್ರಾಂಗ್ ಆಗುತ್ತೆ. ತಪ್ಪು. ಕೋಳಿ ಕತ್ತು ಇನ್ನೂ ವೀಕ್ ಇರುತ್ತೆ. ಕುದುರೆ ಕತ್ತು ತಿನ್ಬೇಕು. ಕುದುರೆ ಕತ್ತು ಇಲ್ಲ, ಒಂಟೆ ಕತ್ತು ಇನ್ನೂ ಚೆನ್ನಾಗಿರುತ್ತೆ, ಸ್ಟ್ರಾಂಗು. ಇನ್ನೂ ಚೆನ್ನಾಗಂದ್ರೆ ಜಿರಾಫ್ ಕತ್ತು, ಅದು ಅಲೋ ಮಾಡಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ. ಇಲ್ಲಾಂದರೆ ಜಿರಾಫ್ ಕತ್ತು ಸಿಕ್ಕರೆ ಕಟ್ ಮಾಡಿ ತಿಂದರೆ. ತಾಯಿಗಳೇ, ತಂದೆಗಳೇ, ಕೋಳಿ ಕತ್ತು ತಿಂದರೆ ಮಗು ಕತ್ತು ನಿಲ್ಲತ್ತೆ, ಕುದುರೆ ಬಾಲ ತಿಂದರೆ ಮಗು ಬಮ್ ಚೆನ್ನಾಗಾಗುತ್ತೆ, ಕುರಿ ಕಾಲು ತಿನ್ನಿಸ್ಬಿಟ್ರೆ ಮಗುಗೆ ಕಾಲು ಗಟ್ಟಿ, ಅದೆಲ್ಲ ಸುಳ್ಳು, ಅದೆಲ್ಲ ಭ್ರಮೆ, ಅದೆಲ್ಲ ಮಿಸ್ಕಾನ್ಸೆಪ್ಷನ್. ಮಗು ಕತ್ತು ತಾನಾಗೆ 3.5-4 ಮಂತ್ಸಲ್ಲಿ ನಿಲ್ಲತ್ತೆ. ಕೆಲವು ಮಕ್ಕಳಿಗೆ ಒಂದು 15 ದಿವಸ ಆ ಕಡೆ ಆಗ್ಬೋದು. ಬಟ್ 5 ತಿಂಗಳ ತನಕ ನಾವು ಕತ್ತು ನಿಂತಿಲ್ಲ ಅಂದರೆ ಚೆಕಪ್ ಮಾಡಿಸ್ಬೇಕು. ಬಟ್ 6 ತಿಂಗಳ ತನಕ ಕೋಳಿದು ಕತ್ತು, ಕೋಳಿದು ಲೆಗ್ ಪೀಸು, ಕೋಳಿದು ಏನು ಕೊಡಬಾರ್ದು. 6 ತಿಂಗಳ ತನಕ ತಾಯಿ ಹಾಲೇ ಕೊಡಬೇಕು. ಅದೆಲ್ಲ ತಪ್ಪು, ಜನರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಸೂಪ್ ಕುಡಿಸೋದು 3 ತಿಂಗಳಿಗೆ, ಏನೇನೋ ನಾನ್ ವೆಜ್ ತಿನ್ನಿಸೋದು, ಅದೆಲ್ಲ ಮಾಡಬೇಡಿ. ಇನ್ನೊಂದು 2 ವೀಕ್ಸಲ್ಲಿ ಕತ್ತು ನಿತ್ತಿಲ್ಲ ಅಂದರೆ ನಾನೇ ಕುದುರೆ ಹುಡುಕ್ಬಿಟ್ಟು ಕಟ್ ಮಾಡ್ತೀನಿ. ಓಕೆ, ಬಾಯ್ ಮಾಡೋ ಕಿಲಾಡಿ, ನಿನ್ನ ಕತ್ತು ನಿಂತಿದೆ, ಚೆನ್ನಾಗಿದೆ. ನೀನು ಫಸ್ಟ್ ಕ್ಲಾಸ್ ಕೋಳಿ ಗಿಳಿಗೆ ಹೋಗಿ ಹಿಡಿಬೇಡ. ನೀನು ತಿನ್ನಂಗಿಲ್ಲ ಈಗ 3 ಮಂತ್ಸಲ್ಲಿ ಕೋಳಿ ಕತ್ತಿಲ್ಲ. ಬಾಯ್.